ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮೇಡಮ್, ಇದೇ ಫ್ರೀಡಮ್ ಪಾರ್ಕಲ್ಲಿ ಎಷ್ಟೋ ಸಲ ನೀವು ಬರ್ತೀರಾ, ಪಾಪ ಈ ಸೀರೆನ ನಾವು ಎಷ್ಟೋ ಸಲ ನೋಡಿದ್ದೀವಿ. ಬಟ್ ಯಾಕೆ ಸರ್ಕಾರ ನಿಮ್ಮನ್ನು ಕಡೆಗಣಿಸ್ತಾ ಇದೆ? ಸರ್ಕಾರಕ್ಕೆ ಏನಾಗೈತಪ್ಪ ಅಂತಂದರೆ, ಕೆಲಸ ಅಂತ ಬಂದಾಗ ಮಾತ್ರ ನಾವು ಅಂಗನವಾಡಿ ಕಾರ್ಯಕರ್ತೆಯರು ನೆನಪಾಗ್ತಾ ಇದ್ದೀವಿ. ಆದರೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ವೇತನ ಹೆಚ್ಚಿಗೆ ಮಾಡಬೇಕು ಅಂತಂದಾಗ ಅವ್ರಿಗೆ ನೆನಪಾಗೋದೇ ಇಲ್ಲ. ಒಂದು ಸರ್ವೆ ಬರುತ್ತೆ, ಒಂದು BLO ಕೆಲಸ ಬರುತ್ತೆ, ಆಮೇಲೆ ಮಾತೃಪೂರ್ಣ ಯೋಜನೆ ಮಾಡೋದಿರ್ಬೋದು. ಪ್ರತಿಯೊಂದಕ್ಕೂ ಕೆಲಸ ಅಂತ ಬಂದಾಗ ಮಾತ್ರ ನಾವು ಅಂಗನವಾಡಿ ಕಾರ್ಯಕರ್ತೆಯರು ನೆನಪಾಗ್ತೀವಿ. ಅದೇ ಒಂದು ನಮಗೂ ಸಾಕಷ್ಟು ಬೇಜಾರಾಕತಿ, ಏನೂ ಈಡೇರೋದೇ ಇಲ್ಲ. ಬರೀ ಪದೇ 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 ನಾವು ಸ್ಟ್ರೈಕ್ ಮಾಡೋದು ಅನ್ನೋದು ನಮಗೂ ಕೂಡ ಬೇಜಾರಾಗುತ್ತೆ. ಆ ಕಾರಣಕ್ಕೆ ಈ ಸರಿ ನಾವು ಅಹೋರಾತ್ರಿ ಹೋರಾಟವನ್ನು ಇಟ್ಕೊಂಡಿದ್ದೇವೆ. ಈ ಸರಿ ಏನಪ್ಪ ಅಂದ್ರೆ, ಅಧಿಕಾರಿಗಳು ಕರೆದು ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರ ಸಮಸ್ಯೆಗಳು ಏನೇನಿದಾವು ಅನ್ನೋದ್ರ ಬಗ್ಗೆ ಅವರು ಮೀಟಿಂಗನ್ನು ಮಾಡಬೇಕು. ಅಲ್ಲಿಯವರೆಗೂ ನಮ್ಮ ಧರಣಿ ಏನೈತಲ್ಲ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಬೇಡಿಕೆಗಳೇನು? ಪ್ರತಿ ಸಾಲಿ ಕೂಡ ನೀವು ಮೀಡಿಯಾಕ್ಕೆ ಪಾಪ ನಮಗೂ ಕೂಡ ಕಳಿಸ್ತೀರ ನಿಮ್ಮ ಇಷ್ಟೊಂದು ಬೇಡಿಕೆ ಅಂತ. ಯಾವುದು ಕೂಡ ಇಲ್ಲಿವರೆಗೆ ಈಡೇರಿಲ್ವಾ? ಖಾಲಿ ರಾಜ್ಯ ಸರ್ಕಾರ ಮಾತ್ರ ನಿಮ್ಮ ಬೇಡಿಕೆ ಈಡೇರಿಸಬೇಕಾ, ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಇದರಲ್ಲಿ ಇನ್ವಾಲ್ವ್ ಆಗಬೇಕಾ ಮ್ಯಾಮ್? ಖಂಡಿತ, ಅದು ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು. ನಮ್ಮ ಯೋಜನೆ ಬಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಎರಡು ಒಟ್ಟಿಗೆ ಸೇರಿ ನಡೆಯುವಂಥ ಒಂದು ಯೋಜನೆ ಇದು. ಇಲ್ಲಿ ಏನಾಗೈತಪ್ಪ ಅಂತಂದರೆ, ಕೇಂದ್ರ ಸರ್ಕಾರ ಈಗಲೇ ಎಷ್ಟೊಂದು ವರ್ಷ ಆಗೋಯ್ತು, ನಮ್ಮದು 4,500 ರೂಪಾಯಿ ಅಷ್ಟೇ. ಈಗ 50 ವರ್ಷ ಕಳೀತು ನಮ್ಮದು ಯೋಜನೆ ಬಂದು. 50 ವರ್ಷ ಕಳೆದ್ರೂ ಕೂಡ ಸಾಕಷ್ಟು ಕೆಲಸಗಳನ್ನು ನಾವು ಕೇಂದ್ರ ಸರ್ಕಾರದ್ದೇ ಮಾಡ್ತೀವಿ. ಈಗ ಪೋಷಣ್ ಅಂತ ಏನು ಬಂದೈತಲ್ಲ, ಆನ್ಲೈನ್ ವರ್ಕು, ಅದೆಲ್ಲನೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಕೇಂದ್ರ ಸರ್ಕಾರ ಇಷ್ಟೊಂದು ಕೆಲಸ ಮಾಡೋದಕ್ಕೆ ಮಾತ್ರ ನಮ್ಮನ್ನು ಉಪಯೋಗ ತಗೊಳ್ತಾ ಇದೆ, ಆದರೆ ಕಾರ್ಯಕರ್ತೆಯರನ್ನು ನಿರ್ಲಕ್ಷ್ಯ ಮಾಡ್ತಾ ಇದೆ. ಅದು ಏಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹೇಳಬೇಕು ಅಂದರೆ. ಈಗ ಕೇಂದ್ರ ಸರ್ಕಾರ ಒಂಥರ ಧೋರಣೆ ಮಾಡಿದರೆ, ರಾಜ್ಯ ಸರ್ಕಾರ ಒಂಥರ ಮಾಡ್ತಾ ಇದೆ. ರಾಜ್ಯ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ ಅಂತ ಹೇಳಿದರೆ, ಈಗ ಅಂಗನವಾಡಿ ಮಕ್ಕಳು 0 ದಿಂದ 6 ವರ್ಷದ ಮಕ್ಕಳು ಈ ICDS ಯೋಜನೆಗೆ ಸಂಬಂಧಪಟ್ಟಿರುವಂಥವು. ಅಂಥ ಮಕ್ಕಳನ್ನು ಈಗ ಏನು ಮಾಡತ್ತಪ್ಪ ಅಂದರೆ, ಶಿಕ್ಷಣ ಇಲಾಖೆ LKG UKG ಅಂತ ಹೇಳಿ ತೆಗೆದುಬಿಟ್ಟು 4 ರಿಂದ 6 ವರ್ಷದ ಮಕ್ಕಳನ್ನು ಶಿಕ್ಷಣ ಇಲಾಖೆಗೆ ತಗೊಳ್ತಾ ಇದ್ದಾರೆ. ಅದರಿಂದ ಏನಾಗುತ್ತಪ್ಪ ಅಂದರೆ, ನಮ್ಮ ಅಂಗನವಾಡಿ ಮಕ್ಕಳು ಶಿಕ್ಷಣ ಇಲಾಖೆಗೆ ಹೋಗ್ಬಿಡ್ತಾವೆ. ಹಾಗಾದರೆ ಕಾರ್ಯಕರ್ತೆ ಏನು ಮಾಡಬೇಕು? ನಮಗೆ ಒಳ್ಳೆ ನಮ್ಮ ಈಗಿರುವಂಥ ಕಾರ್ಯಕರ್ತರು ಎಲ್ಲ ಎಜುಕೇಟೆಡ್ ಇದ್ದಂಥವ್ರು ಶಿಕ್ಷಣ ಇರುವಂಥವ್ರು ಇದ್ದಾರೆ. ಅವರಿಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಟ್ಟರೆ, ಅವರಿಗೆ ತರಬೇತಿಯನ್ನು ಕೊಟ್ಟರೆ ಖಂಡಿತ ಮಕ್ಕಳಿಗೆ ಸಾಕಷ್ಟು ವಿದ್ಯಾಭ್ಯಾಸವನ್ನು ಕೊಡುವ ಹಂತದಲ್ಲಿದ್ದಾರೆ ಅವರು.